ವೀಕ್ಷಕರೇ ನಿಮಗೆಲ್ಲ ನಮಸ್ಕಾರ. ನಾನು ಈಗ ಕ್ಲಾಸಿಕ್ ಲೇಔಟ್ನಲ್ಲಿದ್ದೇನೆ, ಅಂದರೆ ನಮ್ಮ ಲೇಔಟ್ ಇದು. ಸೊ ಇದು ಪಾರ್ಕ್ ನಂಬರ್ 4. ಸೊ ಈಗ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ, ನಾನು ನಮ್ಮ ಪೆರಡಾಲ ದೇವಸ್ಥಾನ ಬದಿಯಡ್ಕ ನೀರ್ಚಾಲ್ನ ಹತ್ತಿರ ಪೆರಡಾಲ ದೇವಸ್ಥಾನ ಅಂತ ಇದೆ. ಅಲ್ಲಿಗೆ ಹೋಗಿದ್ದಾಗ ನಾಗಲಿಂಗ ಪುಷ್ಪದ ಗಿಡ ಅಂತ ಒಂದಿದೆ, ನಿಮಗೆಲ್ಲ ಗೊತ್ತಿರಬೇಕು. ಅದರಲ್ಲಿ ಹೂವು ಬಿಟ್ಟು ಭಾರಿ ಪರಿಮಳ ಬರ್ತಾಯಿತ್ತು. ಹಾಗೆ ನಾನು ಅದರ ಒಂದು ಕಾಯಿಯನ್ನು ತಗೊಂಡು ಬಂದು ನಮ್ಮ ಪುತ್ತೂರಿನಲ್ಲಿ ಅಪ್ಪ ಅಮ್ಮ ಇದ್ದಾರಲ್ಲ ಅವರ ಇರುವಲ್ಲಿ ಹಾಕಿ ನಮ್ಮ ಅಪ್ಪ ಗಿಡ ಮಾಡಿದ್ದಾರೆ ಅದನ್ನು. ಸೊ ಗಿಡ ಮಾಡಿದ್ದು ಸ್ವಲ್ಪ ದೊಡ್ಡದಾಗಿದೆ, ಒಂದು 5 ಇಂಚು ಆಗಿದೆ. ಅದನ್ನು ಈಗ ಇಲ್ಲಿಗೆ ತಂದು ನಮ್ಮ ಪಾರ್ಕ್ ನಂಬರ್ 4ರಲ್ಲಿ ಹಾಕ್ತಾಯಿದ್ದಾನೆ. ನಾಗಲಿಂಗ ಪುಷ್ಪ ಅಂದರೆ ಜಾಸ್ತಿ ರಾಗಿಗುಡ್ಡ ದೇವಸ್ಥಾನ, ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಕಾಣ್ತೇವೆ ನಾವು. ಭಾರಿ ಒಳ್ಳೆಯದು, ಒಂದು ಭಾರಿ ಪರಿಮಳ ಉಂಟು. ದೊಡ್ಡ ತೆಂಗಿನಕಾಯಿ ಅಷ್ಟು ದೊಡ್ಡದು, ಕಾಯಿ ಕೂಡ ಆಗ್ತದೆ. ಸೊ ಅದನ್ನು ನಮ್ಮ ಪಾರ್ಕ್ ನಂಬರ್ 4ರಲ್ಲಿ ಹಾಕುವಂಥ ಕ್ಲಾಸಿಕ್ ಲೇಔಟಿನ. ಸೊ ಗಿಡವನ್ನು ನಾನೀಗ ಹಾಕಿದ್ದೇನೆ, ಭಾರಿ ಪ್ರೊಫೆಷ್ನಲ್ ಆಗಿ ಏನು ಹಾಕಲಿಲ್ಲ. ಇದು ಭಾರಿ ಸಣ್ಣದಿದೆ ನೋಡಿ, ಇಷ್ಟು ಎತ್ತರ ಆಗಿ, ಅಂದರೆ ನನ್ನ ಕೈ ಬೆರಳಿನಷ್ಟು ಎತ್ತರ, ಸ್ವಲ್ಪ ಜಾಸ್ತಿ ಆಗಿದೆ. ಇದಕ್ಕೆ ನೀರು ಹಾಕಿ ಇನ್ನೀಗ ಸಾಕಬೇಕು ಒಂದು 2 ತಿಂಗಳು. ಆವಾಗ ಈ ವರ್ಷ ಒಂದು ನೀರು ಹಾಕಿದರೆ ಬದುಕಿ ಬಿಡ್ತದೆ ಮೋಸ್ಟ್ಲಿ. ಸೊ ಇವತ್ತು ಜುಲೈ 25, 2025 ಇಸ್ವಿ. ಒಂದು 5-6 ವರ್ಷ 7 ವರ್ಷ ಎಲ್ಲ ಬೇಕಾಗ್ತದೆ ಹೂ ಬಿಡ್ಲಿಕ್ಕೆ, ಹಾಗೆ ಹೇಳ್ತಾರೆ. ಅಂದರೆ 2032-33 ಆಯ್ತಷ್ಟೇ. ಸೊ ಅಷ್ಟು ತನಕ ಇದನ್ನು ಕಾಪಾಡಿದರೆ, ಅಂದರೆ ಈ ಗಿಡವನ್ನು ಯಾರು ಮುಟ್ಟದೇ ಇದ್ದರೆ ಚೆನ್ನಾಗ್ತದೆ. ಸೊ ಇವಾಗ ಇದು ನಾವು ಅದಮ್ಮೆ ಚೇತನವ್ರು ಹಾಕಿದ ಗಿಡಗಳು. ಇದಕ್ಕೆ 2 ವರ್ಷ ಆಯಿತು, 2023ರಲ್ಲಿ ಹಾಕಿದ್ದು. ನೋಡಿ ಎಷ್ಟು ಎತ್ತರ ಆಗಿದೆ ಅಂತೇಳಿ. ಅದು ಬರುವಾಗ ಇದರ ಒಳಗಡೆ ನಿಲ್ತಾ ಇತ್ತು ಅರ್ಧಕ್ಕೊರೆಗೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಇದಕ್ಕೂ ಕೂಡ ಇದೀಗ ಇದರ ಜೊತೆ ಕಾಂಪಿಟೇಷನ್ ಮಾಡಿ ಇದು ಬೆಳಿಬೇಕು. ನೋಡುವ ಹೇಗೆ ಮಾಡ್ತದೆ ಅಂತ ಹೇಳಿಕೊಂಡು. ಈಗ ಅದರಿಂದಾಗಿ 1-2 ಈ ಥರ ಬಿದ್ದಿರಂದು ಬೇಲಿ ಬಿದ್ದಿದೆ, ಆಲ್ರೆಡಿ ಬೆಳೆದಿದ್ದನ್ನು. ಅದನ್ನು ನನಗೆ ಇದಕ್ಕೆ ಹಾಕ್ತಾನೆ, ಇಲ್ಲಿ ತೊಗೊಂಬಂದಿಟ್ಟಿದ್ದಾನೆ ನೋಡಿ. ಸೊ ಇದು ಪಾರ್ಕ್ ನಂಬರ್ 4. ನೋಡು ಹೇಗಾಗ್ತದೆ ಅಂತ ಹೇಳಿ.